ಕಲುಷಿತ ವಸ್ತುಗಳೆಲ್ಲ ಬಂದು ತೇಲೋ ವಸ್ತುಗಳು ತೇಲುತ್ತೆ, ಅದೊಂದು ಕಲುಷಿತ. ಕೆಲವು ಮುಳುಗಿರೋ ವಸ್ತುಗಳು ಅದೆಲ್ಲ ಏನು ಮಾಡುತ್ತೆ, ಕೆಳಗಡೆ ಈ ಒಂದು ಲೇಯರ್ ಫಾರ್ಮ್ ಮಾಡ್ತಾ ಬರುತ್ತೆ. ಸಾಕಷ್ಟು ಗಟ್ಟಿ ಶಕ್ತಿ ಇರುವಂಥ ಮೀನು ಕೆಳಗಡೆಯಿಂದ ಮೇಲಕ್ಕೆ ಬಂದ್ಬಿಡ್ತು. ಅದು ಮತ್ತೆ ಒಳಗೋಗೋಕ್ಕೆ ಎಷ್ಟು ಪ್ರಯತ್ನ ಪಟ್ಟರೂ ಆಗ್ತಾನೇ ಇಲ್ಲ. ನಮಗೆ ಬೇಕಾದ ವಸ್ತುಗಳನ್ನೆಲ್ಲ ಇಟ್ಕೊಂಡು ಸುಮ್ಮನೆ ಆ ಬೋಟನ್ನು ಓಡಿಸ್ತಾ ಇದ್ದರೆ ಸ್ಪ್ರೇ ಆಟೋಮೆಟಿಕ್ಕಾಗಿ ಆಗ್ತಾಯಿದೆ. ಡ್ರೋನ್ ಬಳಕೆ ಮಾಡಿದರೆ 1 ಗಂಟೆಯಲ್ಲಿ ತೀರಾ ಕಡಿಮೆ ಅಂದರೆ 3 ಎಕರೆ ಮಾಡ್ಬೋದು. ನಾವು ಮಾನವರು ಏನೇ ಕಂಡುಹಿಡಿದ್ರು ಅದರಿಂದ ನಾವು ಒಳ್ಳೆಯದಕ್ಕೆ ಬಳಸಬೇಕೇ ಹೊರತು ಕೆಟ್ಟದಕ್ಕೆ ಬಳಸಬಾರ್ದು. ಮೈಸೂರು ಅಂತ ತಗೊಂಡ್ರೆ ಕುಕ್ರಳ್ಳಿ ಇದೆ, ಕಾರಂಜಿ ಇದೆ, ಲಿಂಗಾಬುದಿ ಇದೆ, ಬೇಕಾದಷ್ಟಿದೆ. ಪ್ರತಿ ಊರಲ್ಲೂ ಕೆರೆಗಳು ಇದ್ದೇ ಇರ್ತವೆ. ನಮ್ಮ ಕಣ್ಣಿಗೆ ಕಾಣುವ ಒಂದು ನೀರಿನ ಮೂಲ ದೊಡ್ಡದಾಗಿ ಪೊಲ್ಯೂಟ್ ಆಗಿದೆ ಅಂದರೆ ಕೆರೆ ಹಾಳಾಗಿದೆ ಅಂತ ಹೇಳಿ ಅದರಿಂದ ವಾಸನೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಮೀನುಗಳೆಲ್ಲ ಸತ್ತೋಗುತ್ತೆ, ಕೊಳ್ತೋಗುತ್ತೆ. ಅವಾಗ ನಮಗೆ ಗೊತ್ತಾಗುತ್ತೆ ಓ ಕೆರೆ ಹಾಳಾಗಿದೆ ಅಂತ. ನೀವು ಹೇಳಿದ್ರೆ ಹೊರ ರಾಜ್ಯದ ಒಂದು ಊರಿನಲ್ಲಿ ಈ ಕೆರೆ ಕ್ಲೀನ್ ಮಾಡುವ ಪ್ರಾಜೆಕ್ಟ್ ಮಾಡಿದ್ವಿ ಅಂತ ಹೇಳಿ. ಹೇಗಾಗುತ್ತೆ ಅದನ್ನು ಪುನರುಜ್ಜೀವನಗೊಳಿಸೋದು ಅಂದರೆ ಏನೇನು ಮಾಡ್ತೀರಾ? ಪ್ರೊಸೀಜರ್ ಏನಿರುತ್ತೆ, ಹೇಗೆ ಮಾಡ್ತೀರಾ? ನೋಡಿ, ಈಗ ನೀವು ಕೇಳಿದ್ರಿ ಇದನ್ನು ಒಂದು ಕೊಳಚನ್ನು ಕೆರೆ ಕಲುಷಿತ ಆಗಿದೆ ಅಂತ ನಾವು ಅನ್ನಿಸಿದಾಗ ಹೇಗೆ ಮಾಡ್ತೀವಿ? ನೀವು ಮೈಸೂರಿನ ಕಾರಂಜಿ ಕೆರೆ ಅಂದರೆ ಕಾರಂಜಿ ಕೆರೆ ಹೇಗೆ ಕಲುಷಿತ ಆಗ್ತಾ ಇದೆ? ಅದಕ್ಕೆ ಮೇಲ್ಗಡೆಯಿಂದ ಕೊಳಚೆ ನೀರು ಬರ್ತಾ ಇದೆ ದಿನ. ಕೆರೆ ದೊಡ್ಡದು, ಆದರೆ ಎಷ್ಟೇ ದೊಡ್ಡದಕ್ಕಾದರೂ ಪ್ರತಿದಿನ ನೀವು ಈ ಕೊಳಚೆ ನೀರನ್ನು ಸೇರಿಸ್ತಾ ಇದ್ರೆ ಆ ನೀರಿನ ಕೆಳಗಡೆ ಭೂಮಿಯಲ್ಲಿ ಅದು ಸೇರ್ಕೋತಾ ಹೋಗುತ್ತೆ. ಇದನ್ನು ನಾವು ಆರ್ಗ್ಯಾನಿಕ್ ಸಿಲ್ಟ್ ಅಂತ ಕರಿತೀವಿ. ಸಿಲ್ಟ್, ಓಕೆ. ಸಿಲ್ಟ್ ಅಂದರೆ 2 ಥರ ಇದೆ. ಒಂದು ಮಣ್ಣು ಬಂದಿದ್ರೆ ಮಣ್ಣಿಂದು, ಅದನ್ನು ಸಿಲ್ಟ್ ಅಂತೀವಿ. ಎರಡನೇದು ಈ ಕಲುಷಿತ ವಸ್ತುಗಳೆಲ್ಲ ಬಂದು ತೇಲೋ ವಸ್ತುಗಳು ತೇಲುತ್ತೆ, ಅದೊಂದು ಕಲುಷಿತ. ಕೆಲವು ಮುಳುಗಿರೋ ವಸ್ತುಗಳು ಅದೆಲ್ಲ ಏನು ಮಾಡುತ್ತೆ, ಕೆಳಗಡೆ ಈ ಒಂದು ಲೇಯರ್ ಫಾರ್ಮ್ ಮಾಡ್ತಾ ಬರುತ್ತೆ. ಆರ್ಗ್ಯಾನಿಕ್ ಸಿಲ್ಟ್ ಅಂತ ಕರಿತೇವೆ. ಓಕೆ. ಇದರಿಂದ ಏನಾಗುತ್ತೆ, ಯಾವಾಗ ಸಿಲ್ಟ್ ಜಾಸ್ತಿ ಆಗುತ್ತೆ ಅವಾಗ ನೀರಲ್ಲಿರುವಂಥ ಖನಿಜಗಳು ಜಾಸ್ತಿ ಆಗುತ್ತೆ. ಯಾವಾಗ ಖನಿಜಗಳು ಜಾಸ್ತಿ ಆಗುತ್ತೆ, ಈ ಖನಿಜಗಳ ಬಳಕೆಯಿಂದ ಗಿಡಗಳು ಇಟ್ಕೊಳ್ಳುತ್ತೆ. ನಾವು ಅದನ್ನ ಕಳೆ ಅಂತೀವಿ ಕನ್ನಡದಲ್ಲಿ, ಇಲ್ಲಾಂದ್ರೆ ವೀಡ್ಸ್ ಅಂತ ಕರಿತೀವಿ. ಇದರಲ್ಲೂ ಬೇರೆ ಬೇರೆ ವಿಧವಾದಿದೆ, ಕೆಳಗಡೆ ಇರುವಂಥದ್ದು, ತೇಲುವಂಥದ್ದು ಎಲ್ಲ ಇದಾವೆ. ಇವೆಲ್ಲ ಏನಾಗುತ್ತೆ, ಗಿಡಗಳು ಬೆಳೀತಾ ಹೋಗುತ್ತೆ. ಕೆಳಗಡೆಯಿಂದ ಗಿಡ ಬೆಳೀತಾ ಇದ್ರೆ ಅದಕ್ಕೆ ಅದರಲ್ಲಿರುವಂಥ ಆಮ್ಲಜನಕ ಸಾಲಲ್ಲ. ಗಿಡ ಎಲ್ಲೇ ಇದ್ರು ಅದಕ್ಕೂ ನೀರೊಳಗಡೆ ಆಮ್ಲಜನಕ, ಸಾರಜನಕ ಇವೆಲ್ಲ ಬೇಕಿದೆ. ಅವಾಗ ಏನು ಮಾಡುತ್ತೆ, ಅದು ಸಿಗಲಿಲ್ಲ ಅಂತ ಅದು ಬೆಳೆದು ಮೇಲಕ್ಕೆ ಬರುತ್ತೆ. ಅಂದರೆ ಗಾಳಿಯಿಂದ ಅದನ್ನು ತಗೋಬೇಕು ಅನ್ನೋದಕ್ಕೆ ತಡ್ಕೊಳಕ್ಕಾಗಲ್ಲ ಕಲುಷಿತ ನೀರಲ್ಲಿ ಬೆಳೆಯೋಕ್ಕೆ. ಅದೇ ಥರ ತೇಲುವಂಥ ಸಸ್ಯಗಳಿದೆ, ಹಯಾಸಿಂತ್. ಈ ಹಯಾಸಿಂತು ತುಂಬ ವೇಗವಾಗಿ ಬೆಳೆಯುವಂಥದ್ದು. ಈ ಕಡೆ ಬೆಳೆಯುತ್ತೆ, ಎಷ್ಟು ಬೆಳೆಯುತ್ತೆ ಅಂದರೆ ಆ ಕೆರೆ ಪೂರ್ತಿ ಮುಚ್ಚಿಬಿಡುತ್ತೆ. ಒಳಗಡೆ ನಾನೊಂದು ಕಡೆ ಇಂದೋರ್ನಲ್ಲಿ ಒಂದ್ಸರಿ ಒಂದು ಕೆರೆ ನೋಡಕ್ ಹೋಗಿದ್ದಾಗ ನನ್ನ ಕೈಯಷ್ಟು ದಪ್ಪದ ಮೀನು, ಅಂದ್ರೆ ಸಾಕಷ್ಟು ಗಟ್ಟಿ ಶಕ್ತಿ ಇರುವಂತ ಮೀನು ಕೆಳಗಡೆಯಿಂದ ಮೇಲೆ ಬಂದ್ಬಿಡ್ತು. ಅದು ಮತ್ತೆ ಒಳಗೋಗಕ್ಕೆ ಎಷ್ಟು ಪ್ರಯತ್ನ ಪಟ್ಟರು ಆಗ್ತಾನೆ ಇಲ್ಲ. ಯಾಕೆ? ಆ ಎಲೆಗಳು ಅಷ್ಟು ದಪ್ಪ ಇದೆ. ಇದು ತೇಲುವ ಸಸ್ಯ ಅಲ್ವಾ, ಅದು ಪೂರ್ತಿ ಇವಾಗ ಏನಾದ್ರೂ ಇರ್ತಂದ್ರೆ ಅಕ್ಕಪಕ್ಕಕ್ಕೆ ಸರಿಯೋ ಕೂಡ ಜಾಗ ಇಲ್ಲ, ಅಷ್ಟು ದಟ್ಟವಾಗಿ ಸೇರ್ಕೊಂಡು ಮೀನು ಕೆಳಗೆ ಹೋಗಕ್ಕಾಗದೆ ಅರ್ಧ ಗಂಟೆ ಓದಾಡ್ತು. ನಾವು ಅದಕ್ಕೆ ಅದು ಒಳಗೋಗಕ್ಕೆ ಅವಕಾಶ ಆಗ್ಲಿ ಅಂತ ಒಂದು ಕಲ್ಲು ಹೊಡೆದ್ವಿ, ಅಲ್ಲಿ ಏನೋ ಸ್ವಲ್ಪ ನೀರು ಬರಲಿ ಇದು ಬರಲಿ ಅಂತೆಲ್ಲ ಏನೆಲ್ಲ ಪ್ರಯತ್ನ ಪಟ್ಟರು ಆಗಲಿಲ್ಲ. ಆವಾಗ ನಾನು ಕಮಿಷನರ್ಗೆ ಹೋಗಿ ಹೇಳಿದೆ, ನೀವು ದುಡ್ಡು ಕೊಡಿ ಬಿಡಿ, ಈ ಕೆರೆನ ನಾನು ಕ್ಲೀನ್ ಮಾಡಿಕೊಡ್ತೀನಿ ನಿಮ್ಗೋಸ್ಕರ ಅಲ್ಲ, ಆ ಮೀನುಗಳಿಗೋಸ್ಕರ. ಅಯ್ಯಯ್ಯೋ, ಅಂದ್ರೆ ಆ ಗಿಡ ಅಷ್ಟು ಬೆಳ್ಕೊಳ್ತು ಅಂದ್ರೆ ಅಲ್ಲಿ ಕಲುಷಿತ ಆಗಿದೆ ಅನ್ನೋದು ಒಂದು ಸಿಗ್ನಲ್ ನಮಗೆ. ಅಂದ್ರೆ ಅಷ್ಟು ಮಟ್ಟಕ್ಕೆ ಕಲುಷಿತ ಆಗಿದೆ, ತುಂಬಾ ಮಟ್ಟಕ್ಕೆ. ಓಕೆ, ನೀರು. ಓಕೆ, ಆಮೇಲೆ ಏನ್ ಮಾಡಿದ್ರಿ ಸರ್ ಕ್ಲೀನ್ ಮಾಡಕ್ಕೆ? ಸೊ ಅವಾಗ ನಾವು ಅದನ್ನ ಏನ್ ಮಾಡಿದ್ವಿ, ಫಸ್ಟ್ ಅದಕ್ಕೆ ಅವ್ರು ಏನಂದ್ರು ಕಮಿಷನರು ಮಾಡಿ ಅಂದ್ರ? ಕಮಿಷನರ್ ಹೇಳಿದ್ರು, ನಾವು ನಿಮ್ಗೆ ದುಡ್ಡು ಕೊಡೋಕೆ ಟ್ರೈ ಮಾಡ್ತೀವಿ, ಒಂದ್ ಸ್ವಲ್ಪ ತಡೀರಿ ಅಂತೇಳಿ ಯಾರಿಗೋ ಬ್ಯಾಂಕಿಗೆ ಹೇಳಿದ್ರು, ಇವ್ರಿಗೆ ಹೇಳಿದ್ರು ಏನಾದ್ರು ಸ್ಪಾನ್ಸರ್ ಮಾಡಕ್ಕಾಗತ್ತಾ ಅಂತ. ಅವರೆಲ್ಲ ಸರ್ ಬೆಲೆ ಜಾಸ್ತಿ ಆಗುತ್ತೆ, ಇದು ಜಾಸ್ತಿ ಆಗುತ್ತೆ ಅಂತ. ನಾನು ಹೇಳಿದೆ, ನೀವು ಬೆಲೆ ಜಾಸ್ತಿ ನಿಮಗೆ, ನಮ್ಗೆ ಜೀವ ಬೆಲೆ ಜಾಸ್ತಿ. ಜೀವಗಳು ಉಳಿಸ್ಬೇಕು ಅಂದ್ರೆ ನಾವು ಮಾಡ್ಬೇಕು ಅಂತ ಹೇಳಿ ಒಂದು ಕೆರೆಯನ್ನ ಮಾಡಿದ್ವಿ. ಅದು ಯಾವ ತರ ಅಂದ್ರೆ ಇವಾಗ ಸಾರಿ ಟು ಇಂಟರಪ್ಟ್, ನೀವು ಕೆರೆ ಅದಕ್ಕೆಲ್ಲ ಒಂದಷ್ಟು ಪ್ರೊಸೀಜರ್, ಫಾರ್ಮಲ್ ಪರ್ಮಿಷನ್ಸ್ ಎಲ್ಲ ಬೇಕಾಗತ್ತಾ? ಅದನ್ನೆಲ್ಲ ತಗೊಳ್ಬೇಕಾ? ಓಕೆ. ನಮ್ಗೆ ಅಂದ್ರೆ ನಗರ ಪಾಲಿಕೆಯಿಂದ ಅಥವಾ ಸ್ಮಾರ್ಟ್ ಸಿಟಿ ಕಮಿಷನರ್ಸ್ ಇಂದ ಅಥವಾ ಲೇಕ್ ಅಥಾರಿಟಿಗಳಿರ್ತಾರೆ ಅವರಿಂದ ಪರ್ಮಿಷನ್ ಬೇಕು. ಓಕೆ. ಇಲ್ಲಿ ಅಂತ ಫಾರ್ಚುನೇಟ್ಲಿ ಅವರೇ ಅಧಿಕಾರ ಇದ್ದಿದ್ರಿಂದ ತಕ್ಷಣ ನಮ್ಗೊಂದು ಲೆಟರ್ ಕೊಟ್ಟರು,
ಓಕೆ. ಇದನ್ನ ಕ್ಲೀನ್ ಮಾಡಕ್ಕೆ ನಾವು ಪರ್ಮಿಷನ್ ಸೊ ಕೊಟ್ಟಿದ್ದೀವಿ. ತಕ್ಷಣ ನೀವು ಕೆಲಸ ಸ್ಟಾರ್ಟ್ ಮಾಡಿದ್ರಿ. ಓಕೆ. ನಾವೇನ್ ಮಾಡಿದ್ವಿ, ಫಸ್ಟ್ ಅದ್ರ ಮೇಲೆ ನಾವೊಂದು ಈ ಫೋಟೋಸಿಂಥಸೈಸರ್ ಬಳಸ್ತೇವೆ. ಈ ಫೋಟೋಸಿಂಥಸೈಸರ್ 2 ತರನು ಬಳಕೆ ಇದೆ. ಗಿಡ ಬೆಳೆಸೋಕ್ಕೂ ಆಗುತ್ತೆ, ಗಿಡನ ಉಳಿಸೋಕ್ಕೂ ಆಗುತ್ತೆ, ಮತ್ತೆ ಹಾಳು ಮಾಡೋಕ್ಕೂ ಆಗುತ್ತೆ. ಓಕೆ ಓಕೆ. ಅದೇನಾಗುತ್ತೆ, ನಾವು ಈ ಒಂದು ಎಲೆಗಳ ಮೇಲೆ ಸ್ಪ್ರೇ ಮಾಡಿದಾಗ ಅದು ಎಲೆಗಳನ್ನ ಜಾಸ್ತಿ ಮಟ್ಟದಲ್ಲಿ ಬೆಳಕನ್ನ ಅಂದ್ರೆ ಸೂರ್ಯನ ಕಿರಣಗಳನ್ನ ಅಬ್ಸರ್ವ್ ಮಾಡುತ್ತೆ. ಯಾವಾಗ ಸೂರ್ಯನ ಕಿರಣ ಜಾಸ್ತಿ ಬರುತ್ತೆ ಎಲೆಗಳೆಲ್ಲ ಸಾಯಕ್ಕೆ ಶುರು ಆಗುತ್ತೆ, ಸುಟ್ಟೋಗುತ್ತೆ. ಓಕೆ ಓಕೆ. ಸೊ ಇದು ಎಲೆ, ಆ ಎಲೆಗಳೆಲ್ಲ ಸುಟ್ಟೋದಾಗ ಗಿಡಗಳು ಸತ್ತೋಗುತ್ತೆ. ಬಟ್ ನೀವು ಯೂಸ್ ಮಾಡೋದು ಯಾವುದೂ ಕೆಮಿಕಲ್ ಅಲ್ಲ. ಕೆಮಿಕಲ್ ಅಲ್ಲ, ಓಕೆ, ಆರ್ಗ್ಯಾನಿಕ್ ಅಲ್ಲ, ಬಯಲ್. ಓಕೆ. ಫೋಟೋಸಿಂಥಸಿಸ್ ಅದನ್ನ ಬಳಸಿ ಮೊದಲು ಗಿಡಗಳನ್ನೆಲ್ಲ ಕೊಳಿಸಿದ್ವಿ. ಆ ಕೊಳೆತ ಗಿಡಗಳೆಲ್ಲ ಒಳಗೋಗ್ಬಿಡುತ್ತೆ, ನೀರು ತೇಲಲ್ಲ. ಫಸ್ಟ್ ನೀರು ಶುಭ್ರ ಕಾಣಕ್ ಶುರು ಆಯ್ತು ಮೇಲ್ಗಡೆ, ಫಸ್ಟ್ ಸ್ಟೇಜ್ ಅದು, ಫಸ್ಟ್ ಸ್ಟೇಜ್ ಅಲ್ಲಿ. ಓಕೆ. ಆಮೇಲೆ ಏನ್ ಮಾಡಿದ್ವಿ, ನಮ್ದು ಇದಕ್ಕೆ ನಾನು ಈ ಸಗಣಿದು ಅಂತ ಹೇಳಿದ್ನಲ್ವಾ, ಈ ಸಗಣಿ ಮೂಲದ್ದು ಗಿಡಗಳನ್ನ ಅದಕ್ಕೆಲ್ಲ ಸ್ಪ್ರೇ ಮಾಡಿ. ನಾವು ಸಿಂಪಡಣೆ ಹೇಗ್ ಮಾಡ್ತೀವಿ ಅಂದ್ರೆ, ನೀರಿನ ಮೇಲ್ಭಾಗ ಪೂರ್ತಿ ಕವರ್ ಆಗುತ್ತೆ, ಈ ಕಿಣ್ವಗಳೆಲ್ಲ ಭಾರ ಇರುತ್ತೆ, ಅದೆಲ್ಲ ಕೆಳಗೋಗುತ್ತೆ. ಕೆಳಗೋಗಿ ಕೆಳಗಡೆ ಇರುವಂತ ಈ ಆರ್ಗ್ಯಾನಿಕ್ ಸಿಲ್ಟ್ನೆಲ್ಲ ಟ್ರೀಟ್ ಮಾಡಕ್ ಶುರು ಮಾಡಿ. ಅದು ಟ್ರೀಟ್ ಮಾಡುವಾಗ ಏನಾಗುತ್ತೆ, ಇದೊಂದು ಕೆಮಿಕಲ್ ವಿಭಜನೆ. ಇದನ್ನ ವೈಜ್ಞಾನಿಕವಾಗಿ ನಾವು ಇದನ್ನ ಸ್ಪ್ಲಿಟ್ ಮಾಡ್ತೀವಿ. ಅದು ಮಾಡುವಾಗ ಏನಾಗುತ್ತೆ, ಈ ಪ್ರತಿಕ್ರಿಯೆಗಳಲ್ಲಿ, ರಾಸಾಯನಿಕ ಕ್ರಿಯೆಗಳಲ್ಲಿ ಆಕ್ಸಿಜನ್ ಉತ್ಪತ್ತಿ ಆಗ್ತಾ ಇರುತ್ತೆ. ಇದು ಆಕ್ಸೈಡ್ಸ್ ಮಾನಾಕ್ಸೈಡ್ಸ್ ಮಾಡುತ್ತೆ. ಆಗ ಆಕ್ಸಿಜನ್ ಬಿಡುತ್ತೆ. ಆ ರಿಲೀಸ್ ಆಗಿದಂತ ಆಕ್ಸಿಜನ್ ನೀರೊಳಗಡೆ ಸೇರ್ತಾ ಇರುತ್ತೆ. ಮತ್ತೆ ಮಿಕ್ಕಿದಂಥ ವಸ್ತುಗಳು, ನೈಟ್ರೋಜನ್ ಇರ್ಬೋದು, ಸಲ್ಫೇಟ್ ಇರ್ಬೋದು, ಪೊಟ್ಯಾಶ್ ಇರ್ಬೋದು, ಯಾವುದೇ ಇರ್ಬೋದು, ಮ್ಯಾಗ್ನೀಷಿಯಂ ಇರ್ಬೋದು, ಇವೆಲ್ಲ ಗಾಳಿ ರೂಪದಲ್ಲಿ ಹೊರಗಡೆ ಬಂದು ವಾತಾವರಣಕ್ಕೆ ಸೇರ್ಕೊಂಡ್ಬಿಡುತ್ತೆ, ಹೋಗ್ತಾ ಇರುತ್ತೆ. ಆಕ್ಸಿಜನ್ ಅಲ್ಲೇ ಸೇರ್ಕೊತಾ ಇರುತ್ತೆ. ಮತ್ತೆ ಹೈಡ್ರೋಜನ್, ಆಕ್ಸಿಜನ್, ನಮ್ಗೆ ನೀರು ಅಂದ್ರೆ H2O. ಸೊ ಆ 2 ಇದು ಸೇರಿದಾಗ ನಮ್ಗೆ ತಿರ್ಗಾ ನೀರು ಆಗ್ತಾರೆ. ಸೊ ಅಲ್ಲಿರೋ ನೀರು ನಮ್ಗೇನು ತೊಂದರೆ ಇಲ್ಲ, ನೀರು ಹೆಚ್ಚಾಗುತ್ತೆ. ಮತ್ತೆ ನೀರು ಯಾವಾಗ ಆಕ್ಸಿಜನ್ ಜಾಸ್ತಿ ಆಗ್ತಾ ಹೋಗುತ್ತೆ, ತಿಳಿ ಆಗ್ತಾ ಹೋಗುತ್ತೆ. ಇದೆಲ್ಲ ಪ್ರಕ್ರಿಯೆ 1 ವಾರ ತಗೊಳುತ್ತೆ ಸುಮಾರು. 1 ವಾರದಲ್ಲಿ ಇದು ತಕ್ಕ ಮಟ್ಟಿಗೆ ಒಂದು 80% ರಿಸಲ್ಟ್ ತನಕ ನಾವು ತಗೋಬಹುದು. 1 ವಾರದಲ್ಲಿ 80% ರಿಸಲ್ಟ್ ಬರುತ್ತೆ. ವೆರಿ ಗುಡ್ ಥಿಂಗ್. ಇದು ನಮ್ಗೆ ಯಾವುದೇ ಮೆಕ್ಯಾನಿಕಲ್ ಐಟಮ್ಸ್ ಅಲ್ಲಿ ಅಥವಾ ನಾವು ಬೇರೆ ಒಂದು ವಸ್ತುವನ್ನ ಬಳಸಿ ಇದನ್ನ ಟ್ರೈ ಮಾಡಿದ್ರೆ, ಟ್ರೀಟ್ಮೆಂಟ್ ಪ್ಲಾಂಟ್ಸ್ ಅಲ್ಲಿ ಮಾಡಿದ್ರೆ ಆಗಲ್ಲ. ನಾನು ಅದನ್ನೇ ಕೇಳ್ಬೇಕು ಅನ್ಕೊಂಡೆ, ಏನಾದರೂ ಮಷಿನರಿ ತಗೊಂಡು ಹೋದ್ರಾ, ಏನಾದ್ರು ತುಂಬಾ ಮ್ಯಾನ್ ಪವರ್ ಬೇಕಾಯ್ತಾ, ಏನಾದರೂ ಒಂದು ಇಕ್ವಿಪ್ಮೆಂಟ್ನ ಬಳಸಿದ್ರಾ ಅಂತ ಕೇಳಬೇಕು ಅಂತ ಅನ್ಕೊಂಡೆ. ನೋಡಿ, ನಾವು ಬಳಸುವಂಥದ್ದು ಯಾವುದೇ ಬಳಸಿದ್ರು ಎಕ್ವಿಪ್ಮೆಂಟ್ ಅಂದ್ಬಿಡ್ತೇವೆ. ಒಂದು ಸ್ಪೂನಿಗೆ ಹಾಕಿದ್ರೆ ಸ್ಪೂನ್ ಇಸ್ ಆಲ್ಸೋ ಎನ್ ಎಕ್ವಿಪ್ಮೆಂಟ್ ಅಲ್ವಾ. ನೀರಿಗೊಂದು ನಾವೇನ್ ಮಾಡ್ತೀವಿ, ನೀರಿಗೆ ಸ್ಪ್ರೇ ಮಾಡ್ತೀವಿ. ಅದನ್ನು ವಿಶೇಷವಾದಲ್ಲ, ನಮ್ಗೆ ಜನರಲ್ ಆಗಿ ನಾವು ಬೇಸಾಯದಲ್ಲಿ ಯೂಸ್ ಮಾಡ್ತೇವೆ, ಸೊಳ್ಳೆಗಳಿಗೆ ಯೂಸ್ ಮಾಡ್ತೀವಿ. ಅದೇ ತರದಂತ ಒಂದು ಮೆಕ್ಯಾನಿಕಲ್ ಸ್ಪ್ರೇ, ಆ ಸ್ಪ್ರೇ ಬಳಸಿ ನೀರಿನ ಮೇಲ್ಭಾಗ ಪೂರ್ತಿ ಸ್ಪ್ರೇ. ಅಂದ್ರೆ ನೀವು ಒಂದು ಬೋಟ್ ಮೂಲಕ ನೀರಿನ ಮಧ್ಯಕ್ಕೆ ಹೋಗ್ತೀರಾ ಅದನ್ನ ಸ್ಪ್ರೇ ಮಾಡ್ಲಿಕ್ಕೆ? ಹೌದು, ನಾವು ಅದನ್ನ ತುಂಬಾ ಸುಲಭವಾಗಿ ಮಾಡ್ಕೋತೇವೆ. ಎಲ್ಲ ಕಡೆ ಬೋಟ್ ಸಿಗಲ್ಲ. ಹೌದು, ಈ ಖಾಲಿದು ಡ್ರಮ್ಗಳು ಸಿಗುತ್ತೆ, PVC ಡ್ರಮ್ಸ್. ಹೌದು, ಆ ಡ್ರಮ್ಗಳನ್ನ ಬಳಸಿ ಒಂದು ತೆಪ್ಪ ಮಾಡ್ಕೋತೀವಿ. ಅಯ್ಯೋ, ಅದಕ್ಕೊಂದು ಮೋಟರ್ ಇಟ್ಕೊಂಡಿದ್ದೇವೆ. ಆ ಮೋಟರ್ ಅಟ್ಯಾಚ್ ಮಾಡ್ಬಿಟ್ರೆ, ಸೊ ಬೇಸಿಕಲಿ ಬೋಟ್ ನ ನೀವೇ ಮಾಡ್ಕೊಂಡು ಹೋಗ್ತೀರಾ. ಈ ಬೋಟ್ ಏನಾಗುತ್ತೆ, ಚಿಕ್ಕದು, ನಮ್ದು ಪ್ಲಾಟ್ಫಾರ್ಮ್ ಅದ ಸ್ವಲ್ಪ ದೊಡ್ಡ ಮಾಡ್ಕೋತೀವಿ. 8 ಅಡಿ ಪ್ಲಾಟ್ಫಾರ್ಮ್ ಆಗುತ್ತೆ. ಸೊ ಆ ತರದೊಂದು ಪ್ಲಾಟ್ಫಾರ್ಮ್ ಅಲ್ಲಿ ನಮ್ಗೆ ಬೇಕಾದ ವಸ್ತುಗಳನ್ನೆಲ್ಲ ಇಟ್ಕೊಂಡು ಸುಮ್ಮನೆ ಆ ಬೋಟ್ ಓಡಿಸ್ತಾ ಇದ್ರೆ ಸ್ಪ್ರೇ ಆಟೋಮೆಟಿಕ್ ಆಗಿ ಆಗ್ತಾ ಇರುತ್ತೆ. ಅಲ್ಲೇ ಮಾಡ್ಕೋತೀವಿ. ಕೆಲಸ ಆಗಿದ ತಕ್ಷಣ ಅದನ್ನೆಲ್ಲ ಬಿಚ್ಚಿ ಡ್ರಮ್ನೆಲ್ಲ ಅಲ್ಲಿವರೆಗೆ ಕೊಟ್ಬಿಡ್ತೇವೆ, ನಮ್ಮ ವಸ್ತು ತಗೊಂಡು ಬಂದ್ಬಿಡ್ಬೋದು. ಎಷ್ಟು ಈಸಿ ಮಾಡ್ಕೊಂಡಿದ್ದೀರಲ್ವಾ, ಈಸಿ ಟು ಹ್ಯಾಂಡಲ್. ಒಂದು 2 ಗಂಟೆ ಬೇಕಾಗುತ್ತೆ ನಮಗೆ ಅಸೆಂಬ್ಲಿ ಮಾಡಿ. ಇದನ್ನೆಲ್ಲ 2 ಗಂಟೆಲಿ ಅಸೆಂಬ್ಲಿ ಮಾಡಿ ರೆಡಿ ಮಾಡಿ ನೀರೊಳಗಡೆ ಇಳಿಸ್ಕೊಂಡ್ಬಿಡ್ತೀವಿ. ನೆಕ್ಸ್ಟ್ ಒಂದು 3-4 ಅವರ್ಸ್ ಸ್ಪ್ರೇ ಮಾಡ್ತೀವಿ, ಒಂದು ರೌಂಡ್ ನೋಡ್ತೇವೆ. ತಿರ್ಗಾ ಮಾಡ್ಬೇಕಾದ ಅವಶ್ಯಕತೆ ಇದ್ರೆ ಬೋಟ್ ಅಲ್ಲೇ ಇಟ್ಟಿರ್ತೀವಿ ನಮ್ಮ ತೆಪ್ಪನ. ತಿರ್ಗಾ ನೆಕ್ಸ್ಟ್ ತೆಪ್ಪ ಮಾಡ್ತೀವಿ. ಇನ್ಫ್ಯಾಕ್ಟ್ ಈ ತೆಪ್ಪ ನೋಡಿ, ಎಷ್ಟೋ ದೇವಸ್ಥಾನದವರು ಈ ತೆಪ್ಪೋತ್ಸವ ಮಾಡ್ತಾರಲ್ಲ, ಅದಕ್ಕೆ ನಮ್ಗೆ ಈ ತರದ್ ಮಾಡಿಸ್ಕೊಂಡಿದ್ದಾರೆ. ಸುಮಾರು ಕಡೆ ಮಾಡ್ಕೊಟ್ಟಿದ್ದೀರಾ? ಮಾಡ್ಕೊಟ್ಟಿದ್ದೀವಿ. ಇಲ್ಲಿ ಆದಿಚುಂಚನಗಿರಿ ಅವ್ರಿಗೂ ಮಾಡ್ಕೊಟ್ಟಿದ್ದಾರೆ. ವೀರಭದ್ರೇಶ್ವರ ದೇವಸ್ಥಾನ ಇದೆ. ಆ ತೆಪ್ಪೋತ್ಸವಕ್ಕೆ ಅದು ಎಲೆಕ್ಟ್ರಿಕ್ ಬೋಟ್ ತರ ಹೋಗುತ್ತೆ, ಎಲೆಕ್ಟ್ರಿಕ್ ಬೋಟ್ ತರ ಮಾಡ್ಕೊಟ್ಟಿದ್ದಾರೆ. ಅಲ್ಸೋರಲ್ಲಿ ಒಂದು ಇದೇ ತರದ 4 ಸೇರಿಸಿ ದೊಡ್ಡ ತೆಪ್ಪ, ದೇವ್ರ ಭಾರ ಇದೆ, ಸುಮಾರು ಒಂದು 800 kg ತೂಕ ಬರ್ತದೆ. ಎಲ್ಲ ಸೇರಿ ಕೂತ್ಕೊಳ್ಳೋರು ಜನ
ವಾದ್ಯದವರನ್ನೆಲ್ಲ ಅಲ್ಲೇ ಕೂಡಿಸಿ ಸುಮಾರು 6,000 kg ಹೊರುವಂತ ಒಂದು ತೆಪ್ಪನ್ನು ಮಾಡ್ಕೊಂಡು 6,000 kg 6,000 kg ಹೊರಬೋದು 6 ಟನ್ನು. ಇವಾಗ ಇದನ್ನ ನೋಡಿದವ್ರು ಯಾರಾದ್ರೂ ನಮ್ಮೂರ ದೇವಸ್ಥಾನಕ್ಕೆ ಒಂದು ತೆಪ್ಪ ಮಾಡ್ಕೊಡಿ ಅಂತ ನಮ್ಗೆ ಕಾಲ್ ಮಾಡಿದ್ರೆ ಏನ್ ಮಾಡೋದು? ನಿಮ್ಗೆ ಕನೆಕ್ಟ್ ಮಾಡೋದಾ? ಖಂಡಿತ ಮಾಡ್ಕೊಂಡು ನಮ್ ದೇವಸ್ಥಾನ ನಮ್ ಜನ ಒಂದು ಅನುಕೂಲ ಆಗುತ್ತೆ ಅಂದ್ರೆ ಸೊ ಕೈಂಡ್ ಆಫ್ ಮಾಡ್ಬೋದು. ಖಂಡಿತ ಸರ್. ಎಸ್, ಕಮಿಂಗ್ ಬ್ಯಾಕ್ ಟು ದ ವಿಷಯ. ಸೊ ನಾವು ಇದನ್ನ ಕ್ಲೀನ್ ಮಾಡ್ತೀವಲ್ಲ, ಇದು ಸುಮಾರು 1 ವಾರದ ಪ್ರಕ್ರಿಯೆ. 1 ವಾರದ ಪ್ರಕ್ರಿಯೆ ಆದ್ಮೇಲೆ ನೀವು ಮತ್ತೆ ಅಲ್ಲಿ ಕೊಳಚೆ ಸೇರ್ಲಿಲ್ಲ ಅಂದ್ರೆ ಕನಿಷ್ಠ ಒಂದು 2-3 ವರ್ಷ ಇರುತ್ತೆ. 2-3 ವರ್ಷ. ಈಗ ನೀವು ಹೇಳಿದ್ದು 1 ವಾರ ಬೇಕಾಗುತ್ತೆ ಟೈಮು ಅಂದ್ರೆ ಅದು ಯಾವ ಏರಿಯಾಗೆ, ಎಷ್ಟು ದೊಡ್ಡ ಅಥವಾ ಯಾವ ಏರಿಯಾ ಕೆರೆಗಾಗುತ್ತೆ ಅಷ್ಟು ಟೈಮ್? ನೋಡಿ, ನಾವು ತುಂಬಾ ದೊಡ್ಡ ಕೆರೆ ಇದ್ರೆ ಈ ತರದ್ದು ಒಂದು 5-6 ಯೂನಿಟ್ ಹಾಕೋತೀವಿ ಗುಂಪು ಮಾಡಿ. ಚಿಕ್ಕ ಚಿಕ್ಕ ಕೆರೆ ಆದ್ರೆ ನಾವು 1-2 ಈಗ ಸುಮಾರು ಒಂದು 10-12 ಎಕರೆ ಕೆರೆ ಇದ್ರೆ ನಾವು ಒಂದು ಸ್ವಲ್ಪ ದಿನ ಮಾಡ್ಬೋದು ಅಂದ್ರೆ 1 ಯೂನಿಟ್ ಹಾಕ್ತಿವಿ. ಇಲ್ಲ ಒಂದಿಂದಲೇ ಎಲ್ಲ ಮಾಡ್ಬೇಕು ಅಂದ್ರೆ 2 ಯೂನಿಟ್ ಹಾಕ್ತಿದ್ವಿ. ಈಗೇನ್ ಮಾಡಿದ್ದೇವೆ, ನಾವು ಇನ್ನೊಂದ್ ಸ್ವಲ್ಪ ಮುಂದಕ್ಕೆ ಹೋಗಿದ್ದೇವೆ. ತೆಪ್ಪದಿಂದ ಮಾಡ್ತಾ ಇದ್ವಲ್ಲ, ಅದ್ರ ಬದಲು ಈಗ ಹೊಸದು ಡ್ರೋನ್ ಬಳಕೆ ಮಾಡ್ತೀವಿ. ಸ್ಪ್ರೇ ಮಾಡ್ಲಿಕ್ಕೆ ಬೆಸ್ಟ್ ಐಡಿಯಾ. ಡ್ರೋನ್ ಬಳಕೆ ಮಾಡಿದ್ರೆ 1 ಗಂಟೆಯಲ್ಲಿ ತೀರಾ ಕಡಿಮೆ ಅಂದ್ರೆ 3 ಎಕರೆ ಮಾಡ್ಬೋದು 1 ಗಂಟೆಯಲ್ಲಿ. ಸೊ ಒಂದು 4 ಗಂಟೆ ಬಳಕೆ ಮಾಡಿದ್ರೆ 12 ಎಕರೆ ನಾವು ಕವರ್ ಮಾಡ್ತೀವಿ. ಒಂದ್ ದಿನಕ್ಕೆ ಒಂದು 15-25 ಎಕರೆ ತನಕ ಮಾಡುವಂತ ಶಕ್ತಿ ಡ್ರೋನ್ ಅಲ್ಲಿ ಇದೆ. ಒಂದು ಸಾರಿ ಡ್ರೋನು ಸುಮಾರು ಒಂದು 20 kg ಅಷ್ಟು ಮೆಟೀರಿಯಲ್ ತಗೊಂಡೋಗ್ಬೋದು. ಸೊ ನಾವು ಅದನ್ನ ಒಂದು 20 kg ತುಂಬಿ ಡ್ರೋನ್ ಆನ್ ಮಾಡ್ಬಿಟ್ರೆ ಅದು ಸ್ಪ್ರೇ ಮಾಡ್ತಾ ಅದಕ್ಕೆ ಒಂದ್ಸಾರಿ ಈ ಒಂದು ಪರದೆ ತೋರಿಸ್ಬಿಡ್ತಾರೆ. ಈ ಕೆರೆದ ಪರದೆ ಏನಿದೆ ಅದು ಒಂದ್ಸರಿ ನಾವು ಮ್ಯಾನ್ಯಲ್ ಆಗಿ ಮಾಡ್ತೀವಿ. ಪರದೆ ಮಾಡಿ ಕೊಟ್ರೆ ಸಾಫ್ಟ್ವೇರ್ ಆಟೋಮೆಟಿಕ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳುತ್ತೆ ಏರಿಯಾ ಯಾವ. ಅದಕ್ಕೇನು ಆಪರೇಟರ್ ಬೇಡ, ಎಲ್ಲ ಸಾಫ್ಟ್ವೇರ್ ಓರಿಯೆಂಟೆಡ್. ಅದನ್ನ ಪ್ರೋಗ್ರಾಮ್ ಮಾಡ್ಬಿಟ್ರೆ ಅದು ಯಾವ ತರ ಒಂದೊಂದೇ ಲೈನ್ ಆಗಿ ಹೋಗ್ತಾ ಇರುತ್ತೆ. ಈಗ ಒಂದು ಲೈನ್ ಅಲ್ಲಿ ಸುಮಾರು ಒಂದು 10 ಅಡಿಯಷ್ಟು ಸ್ಪ್ರೇ ಮಾಡ್ಬೋದು ಅಂದ್ರೆ ಅದು 10 ಅಡಿ ತರ ಲೈನ್ ಅಲ್ಲಿ ಹೋಗ್ತಾ ಇರುತ್ತೆ. ಅದೇ ಆಟೋಮೆಟಿಕ್ ಮಾಡ್ಕೊಳ್ಳುತ್ತೆ.